ಇಫ್ ಎನರ್ಜಿ ಮೇಡ್ ಆಫ್ ಎವ್ರಿಥಿಂಗ್ ಅಂಡ್ ಎನರ್ಜಿ ಅಟ್ರಾಕ್ಟ್ ಅದರ್ ಎನರ್ಜಿ ಲೈಕ್ ಇಟ್ ಸೆಲ್ಫ್. ಪ್ರತಿಯೊಂದು ಶಕ್ತಿಯಿಂದ ತಯಾರಾಗಿದೆ, ಪ್ರತಿಯೊಂದು ಕೂಡ ಬೇರೆ ಶಕ್ತಿಯನ್ನ ಅಟ್ರಾಕ್ಟ್ ಮಾಡುತ್ತೆ. ನಾವು ನೋಡುವ ಪ್ರತಿ ವಸ್ತುವು ಕೂಡ ಅದ್ಭುತವಾದ ಶಕ್ತಿಯನ್ನ ತುಂಬಿದ್ದಾವೆ. ನಮ್ಮ ಶರೀರವೂ ಕೂಡ. ಈ ಪ್ರಪಂಚದಲ್ಲಿ ಪ್ರತಿ ಜೀವರಾಶಿಗೆ ವಿಶ್ವಶಕ್ತಿ ಇದ್ದರೂ ಕೂಡ ಅದನ್ನು ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಳೋಕೆ ಅವಕಾಶ ನಮ್ಮ ಮನುಷ್ಯರಿಗೆ ಮಾತ್ರ ಇದೆ. ಈ ಪ್ರಪಂಚದಲ್ಲಿ ನಮ್ಮ ರೀತಿ ಯಾವ ಜೀವಿಗೂ ಕೂಡ ಶಕ್ತಿ ಇಲ್ಲ ಅಂಡ್ ನಮ್ಮ ರೀತಿ ಶಕ್ತಿಯನ್ನ ಕ್ರಿಯೇಟ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಆದ್ರೆ ಮನುಷ್ಯನು ಮಾತ್ರ ತನ್ನೊಳಗೆ ಇರುವ ಶಕ್ತಿಯಿಂದ ಏನ್ ಬೇಕಾದ್ರೂ ಮಾಡ್ಬೋದು. ಮನುಷ್ಯ ಸಂಕಲ್ಪ ಮಾಡಿದ್ರೆ ಪ್ರಕೃತಿಯನ್ನು ಕೂಡ ಶಾಸಿಸುವ ಶಕ್ತಿಯನ್ನ ಹೊಂದಬಹುದು. ಈ ಅನಂತವಾದ ವಿಶ್ವಶಕ್ತಿಯನ್ನ ಯಾವ ಸಮಯದಲ್ಲಾದ್ರೂ ಆಕ್ಸೆಸ್ ಮಾಡಬಹುದು. ಅಷ್ಟು ಶಕ್ತಿ ಸಾಮರ್ಥ್ಯಗಳನ್ನ ಮನುಷ್ಯ ಹೊಂದಿದ್ದಾನೆ. ತನ್ನೊಳಗೆ ಇರುವ ಶಕ್ತಿಯನ್ನ ಕಣ್ಣಿನ ಮುಖಾಂತರ ಕಳಿಸಬಹುದು, ನಮ್ಮ ದೇಹದಿಂದ ಕೂಡ ಮ್ಯಾನೇಜ್ ಮಾಡಬಹುದು, ಹಾಗೆಯೇ ಭವಿಷ್ಯತ್ತನ್ನ ಕೂಡ ನೋಡಬಹುದು. ಹಾಗಿದ್ರೆ ಈ ರೀತಿಯ ಶಕ್ತಿಯನ್ನ ಸಾಧಿಸಬೇಕು ಅಂದ್ರೆ ಯಾವ ರೀತಿಯ ಸಾಧನೆಯನ್ನ ಮಾಡಬೇಕು, ಈ ಶಕ್ತಿಯನ್ನ ಹೇಗೆ ನಮ್ಮೊಳಗೆ ತಂದುಕೊಳ್ಳೋದು ಅಂತ ಹೀಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಿಂದ ಬರುವ ಲಾಭಗಳನ್ನು ಕೂಡ ಪಡೆದುಕೊಳ್ಳೋಣ. ವಿಶ್ವ ಚೈತನ್ಯ ಅನ್ನೋದು ಎಲ್ಲಾ ಕಡೆಗೂ ಇರುತ್ತೆ. ಅದು ಎಲ್ಲಾ ವಿಧಾನವಾಗಿ ಮಾರ್ಗವನ್ನ ತೋರಿಸುತ್ತೆ. ವಿಶ್ವ ಕೊಡುವ ಸಂದೇಶಗಳನ್ನ ಅರ್ಥ ಮಾಡಿಕೊಂಡ್ರೆ ಬೇರೆ ವ್ಯಕ್ತಿಗಳಿಗಿಂತ ನೀವು ಅಧಿಕವಾಗಿ ಶಕ್ತಿಶಾಲಿಯಾಗಿ ಇರ್ತೀರಾ. ಮನುಷ್ಯನ ಆಲೋಚನೆಗಳಿಗೆ, ಮಾತುಗಳಿಗೆ ಎಷ್ಟೋ ಶಕ್ತಿ ಇದೆ. ನೀವು ಅತಿಯಾಗಿ ಮಾತನಾಡಿದ್ರೆ, ಅತಿಯಾಗಿ ಆಲೋಚನೆ ಮಾಡಿದ್ರು ಕೂಡ ಎಷ್ಟೋ ಶಕ್ತಿಯನ್ನ ವೇಸ್ಟ್ ಮಾಡ್ತಿದ್ದೀರಾ ಅಂತಾನೆ ಲೆಕ್ಕ. ನಮ್ಮ ಮಾತುಗಳಿಂದ, ಆಲೋಚನೆಗಳಿಂದ ಪೂರ್ತಿ ಶಕ್ತಿಯನ್ನ ಈ ವಿಶ್ವಕ್ಕೆ ಟ್ರಾನ್ಸ್ಫರ್ ಮಾಡಿದ ಹಾಗೆ ಆ ಶಕ್ತಿ ನಿಮ್ಮ ಸುತ್ತಲೂ ತಿರುಗುತ್ತಿರುವ ಹಾಗೇನೆ. ಯಾಕಂದ್ರೆ ಲಾ ಆಫ್ ಅಟ್ರಾಕ್ಷನ್ ಸೂತ್ರದ ಪ್ರಕಾರ ನಾವು ಕೊಟ್ಟಿದ್ದೇ ನಮ್ಮ ಹತ್ತಿರಕ್ಕೆ ತಿರುಗಿ ಬರುತ್ತೆ ಅಂತ ನಮಗೆ ಗ್ರಹಿಕೆ ಇದೆ. ಹಾಗಿದ್ರೆ ನಮ್ಮ ಮಾತುಗಳು, ಭಾವನೆಗಳು, ಆಲೋಚನೆಗಳು ಹೊರಗಿನ ವಸ್ತುಗಳ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಅಂತ ನೋಡೋಣ. ಜಪಾನಲ್ಲಿ ಒಬ್ಬ ಸೈಂಟಿಸ್ಟ್ ತನ್ನ ಮಾತುಗಳಿಗೆ ಇರುವ ಶಕ್ತಿಯನ್ನ ತಿಳಿದುಕೊಳ್ಳೋಕೆ ಕೆಲವು ಪ್ರಯೋಗಗಳನ್ನ ಮಾಡಿದ. ವೇಸ್ಟೇಜ್ ವಾಟರ್ನ ತಗೊಂಡು ಆ ವಾಟರ್ಗೆ ಕೃತಜ್ಞತೆಯನ್ನ ಹೇಳೋಕೆ ಶುರು ಮಾಡಿದ. ಥ್ಯಾಂಕ್ ಯು, ಐ ಲವ್ ಯು ಅಂತ. ಹಾಗೆ ಹೇಳಿದ ಕೆಲವು ನಿಮಿಷಗಳ ನಂತರ ಆ ವಾಟರ್ನ ಕುಡಿದ್ರು. ಆ ನೀರನ್ನು ಕುಡಿದ ದಿನ ಎಷ್ಟೋ ಎನರ್ಜೆಟಿಕ್ ಆಗಿ ಇದ್ದೆ ಅಂತ ಹೇಳಿದ್ರು. ಇದನ್ನ ಕೆಲವು ಸಂದರ್ಭದಲ್ಲಿ ಪ್ಲಾಸಿಬೋ ಎಫೆಕ್ಟ್ ಅಂತ ಕೂಡ ಕರೀತಾರೆ. ಅಂದ್ರೆ ನಮ್ಮ ಮೈಂಡ್ ಅನ್ನೋದು ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿದ್ರೆ ಅದು ಏನನ್ನಾದ್ರೂ ನಮಗೆ ಆರೋಗ್ಯಕರವಾಗಿ ಬದಲಾಯಿಸುತ್ತೆ. ಹಾಗೇನೆ ನಮ್ಮ ಮಾತುಗಳು, ಆಲೋಚನೆಗಳ ಶಕ್ತಿ ಆ ವಾಟರ್ನ ಪವರ್ಫುಲ್ ಆಗಿ ಪ್ಯೂರಿಫೈ ಆಗಿ ಮಾಡಬಲ್ಲದು. ನಮ್ಮ ಆಲೋಚನೆಯಿಂದ ಹೊರಗಿನ ಒಂದು ಪದಾರ್ಥಕ್ಕೆ ಶಕ್ತಿಯನ್ನ ಕೊಡಬಹುದು ಅಂತ ಅವರು ತಿಳಿದುಕೊಂಡ್ರು. ನಿಮ್ಮ ಮೆದುಳಿನಿಂದ ಬರುವ ಪ್ರತಿ ತರಂಗಗಳು ಕೂಡ ಅದ್ಭುತವಾದ ಶಕ್ತಿಯನ್ನ ಹೊಂದಿದ್ದಾವೆ. ನೀವು ಒಂದು ವಿಷಯವನ್ನ ನೆನ್ಪಿಟ್ಕೋಬೇಕು, ನಾನು ಅಂದುಕೊಂಡ್ರೆ ನಡೆದು ಹೋಗುತ್ತೆ ಅಂತ. ನೀವು ಎಷ್ಟು ವಿಶ್ವಕ್ಕೆ ಕನೆಕ್ಟ್ ಆಗಿ ಇರ್ತೀರೋ ಆವಾಗ್ಲೇ ನಿಮಗೆ ಎಲ್ಲಾ ಸಹಕರಿಸ್ತಾನೆ ಇರ್ತವೆ. ನಿಮಗೆ ನೆಗೆಟಿವೇ ಯಾಕೆ ಜಾಸ್ತಿ ನಡೆಯುತ್ತೆ ಗೊತ್ತಾ? ಯಾವತ್ತಾದ್ರೂ ನೀವು ಗಮನಿಸಿದ್ದೀರಾ? ನೀವು ದಿನದ 24 ಗಂಟೆಗಳು ನಿಮ್ಮ ಸಮಸ್ಯೆಗಳ ಮೇಲೆ ನಿಮ್ಮ ಆಲೋಚನೆಗಳನ್ನ ಹಾಕ್ತಿದ್ದೀರಾ. ನಿಮ್ಮ ಆಲೋಚನೆಗಳಿಗೆ ಎಷ್ಟು ಶಕ್ತಿಯನ್ನ ಧಾರೆ ಎರಿತಿದ್ದೀರಾ. ನಿಮ್ಮ ಆಲೋಚನೆ, ಭಾವನೆ ಎಲ್ಲವೂ ಕೂಡ ನಿಮ್ಮ ಸಮಸ್ಯೆಗಳ ಮೇಲೇನೆ ಇಡ್ತಿದ್ದೀರಾ. ಅದಕ್ಕೇನೆ ನಿಮ್ಮ ಸಮಸ್ಯೆಗಳು ನಿಮ್ಮನ್ನ ಬಿಡ್ತಿಲ್ಲ. ನಿಮ್ಮನ್ನ ನೀವು ಒಂದು ಸಾರಿ ಪರೀಕ್ಷಿಸಿಕೊಳ್ಳಿ. ನೀವು ಎಷ್ಟು ಸಮಯ ಪಾಸಿಟಿವ್ ಆಗಿ ಇರೋದಕ್ಕೆ ಇಷ್ಟಪಡ್ತಿದ್ದೀರಾ? ಎಷ್ಟು ಸಾರಿ ಅಫರ್ಮೇಷನ್ ಹೇಳ್ತಿದ್ದೀರಾ? ಎಷ್ಟು ಹೊತ್ತು ಮೆಡಿಟೇಷನ್ ಮಾಡ್ತಿದ್ದೀರಾ? ನಾವು ಯಾವುದರ ಮೇಲೆ ಎಷ್ಟು ಸಮಯವನ್ನ ಕೊಡ್ತಿದೀವಿ ಅಂತ ಗಮನಿಸಬೇಕಾಗುತ್ತೆ. ನೀವು ಜಾಸ್ತಿ ಸಮಯ ನೆಗೆಟಿವ್ ಮೇಲೆ ಕೊಡ್ತಿದ್ದೀರಾ, ಹಾಗಿದ್ರೆ ಅದೇ ನೆಗೆಟಿವ್ ನಿಮ್ಮ ಜೀವನದಲ್ಲಿ ಬರ್ತಾನೆ ಇರುತ್ತೆ ಅಲ್ವಾ? ನೀವು ಒಂದು 21 ದಿನ ಹಾರ್ಟ್ಫುಲ್ ಮೆಡಿಟೇಷನ್ ಮಾಡಿ, ಅಫರ್ಮೇಷನ್ಸ್ನ ಹೇಳ್ಕೊಂಡು, ವಿಜುವಲೈಸ್ ಮಾಡಿಕೊಂಡು ನಿಮ್ಮ ಗುರಿಯ ಮೇಲೆ ಧ್ಯಾನ ಇಟ್ಟು ನೋಡಿ. ಅಲ್ಲಿಗೆ ಆಗದೇ ಇದ್ರೆ ಇದು ವರ್ಕ್ ಆಗ್ತಿಲ್ಲ, ಇದೆಲ್ಲ ಸುಳ್ಳು ಅಂತ ಡಿಸೈಡ್ ಆಗಿ. ಯಾವುದಕ್ಕಾದ್ರೂ ತಾಳ್ಮೆ, ಸಹನೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೇದು ಆಗೋದಕ್ಕೆ ನಿಧಾನ ಆಗ್ಬೋದು, ಆದ್ರೆ ರಿಸಲ್ಟ್ ಮಾತ್ರ ಸಾಲಿಡ್ ಆಗಿ ಇರುತ್ತೆ. ನೀವು ಯಾವತ್ತೂ ಕೂಡ ಡಿಸಪಾಯಿಂಟ್ ಆಗಬೇಡಿ. ನೀವು ಅಂದುಕೊಂಡಿದ್ದು ನಿಮ್ಮ ಹತ್ತಿರಕ್ಕೆ ಆದಷ್ಟು ಬೇಗನೆ ಸೇರುತ್ತೆ. ಆದ್ರೆ ಅದಕ್ಕೆ ತಕ್ಕ ಸಾಧನೆಗಳ ಮೇಲೆ ನಿಮ್ಮ ದೃಷ್ಟಿಯನ್ನ ಇಟ್ಟರೆ ಸರಿ ಹೋಗುತ್ತೆ. ನಮಗೆ ಎಷ್ಟೋ ಆಧ್ಯಾತ್ಮಿಕ ಗ್ರಂಥಗಳು ಆಧಾರಗಳಾಗಿ ಇದ್ದಾವೆ. ಹಾಗೇನೆ ಸೈನ್ಸ್ ಕೂಡ ನಮಗೆ ಹೇಳುತ್ತೆ ಪ್ರತಿಯೊಂದು ಎನರ್ಜಿ ಅಂತ. ನೀವು ಪೂರ್ತಿ ನಂಬಿಕೆಯಿಂದ, ಪೂರ್ತಿ ವಿಶ್ವಾಸದಿಂದ ರಿಲ್ಯಾಕ್ಸ್ ಆಗಿ ಇದ್ದಾಗ ನೀವು ವಿಶ್ವದಿಂದ ಡಿವೈನ್ ಸೈನ್ ನ ನೋಡಕ್ಕಾಗುತ್ತೆ. ನಿಮಗೆ ವಿಶ್ವದಿಂದ ಸರಿಯಾದ ಮಾರ್ಗ ಸಿಗುತ್ತೆ.
ನೀವು ನಿಮ್ಮ ಜೀವನದಲ್ಲಿ ತುಂಬಾ ವಿಷಯಗಳ ಮೇಲೆ ಕನ್ಫ್ಯೂಷನ್ ಇಂದ ಇದ್ದೀರಾ. ಆ ರೀತಿಯ ಸಮಯದಲ್ಲಿ ನೀವು ಈ ವಿಶ್ವಕ್ಕೆ ಮಾರ್ಗವನ್ನ ಕೇಳಬಹುದು. ಆದ್ರೆ ಅದನ್ನ ಹೇಗೆ ಕೇಳಬೇಕು? ಈ ವಿಶ್ವದಲ್ಲಿ ಪ್ರತಿಯೊಂದು ಕೂಡ ನಮಗೆ ಸಂದೇಶವನ್ನ ಕೊಡೋದಕ್ಕೆ ಇದಾವೆ. ಪ್ರತಿಯೊಂದು ಕೂಡ ನಮಗೆ ಏನೋ ಒಂದನ್ನ ತಿಳಿಸ್ತಾ ಇರುತ್ತೆ. ಏನೋ ಒಂದನ್ನ ಕಲಿಸೋದಕ್ಕೆ ನಮಗೆ ಕೆಲವು ಸಂಕೇತಗಳು ಎದುರಾಗ್ತಾನೆ ಇರ್ತವೆ. ಆದ್ರೆ ನಾವು ಅದನ್ನ ತಿಳಿದುಕೊಳ್ಳದ ಸ್ಥಿತಿಯಲ್ಲಿ ಇರೋದ್ರಿಂದಾನೇ ನಮಗೆ ವಿಶ್ವದ ಸಂಕೇತಗಳು ಅರ್ಥ ಆಗ್ತಿರಲ್ಲ. ವಿಶ್ವ ಯಾವತ್ತೂ ಕೂಡ ನೀವು ಕೇಳಿದ್ರು ಕೇಳದೇ ಇದ್ರು ಮನುಷ್ಯರ ರೂಪದಲ್ಲಿ, ಪ್ರಾಣಿಗಳ ರೂಪದಲ್ಲಿ, ಯಾವ ರೂಪದಲ್ಲಾದ್ರೂ ಸರಿ ನಿಮ್ಮನ್ನು ಸರಿಯಾದ ಸಮಯಕ್ಕೆ ಅಲರ್ಟ್ ಮಾಡ್ತಾ ಇರುತ್ತೆ. ನಾವು ಯಾವಾಗ ಕನ್ಫ್ಯೂಸ್ ಆಗಿ ಇರ್ತೀವೋ ಆವಾಗಲೇ ನಮಗೂ ಅದು ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಏನಂದ್ರೆ ನೀವೇ ವಿಶ್ವಕ್ಕೆ ಕೇಳಿ ಅದಕ್ಕೆ ಸಮಾಧಾನವನ್ನ ಹೇಗೆ ತಿಳ್ಕೋಬೇಕು ಅಂತ. ನೀವು ಒಂದು ಸೈನ್ಗಾಗಿ ವಿಶ್ವವನ್ನು ಕೇಳೋಕೆ ಸಿದ್ಧವಾಗಿ ಇದ್ದೀರಾ ಅಂದ್ರೆ ನೀವು ಈ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋಕೆ ಸಿದ್ಧವಾಗಿ ಇದ್ದೀರಾ ಅಂತಾನೆ ಅರ್ಥ. ಅಂದ್ರೆ ನೀವು ನಾನು ಅನ್ನೋ ಭಾವನೆಯಿಂದ ಹೊರಗೆ ಬಂದು ನಿಮಗಿಂತ ನಿಮ್ಮನ್ನು ನಡೆಸ್ತಿರುವ ಶಕ್ತಿಗೆ ಅನುಗುಣವಾಗಿ ನಡೆಯೋದಕ್ಕೆ ಸಿದ್ಧರಾಗಿ ಇದ್ದೀರಾ ಅಂತಾನೆ ಅರ್ಥ. ನೀವು ಕೋರಿಕೊಂಡಿದ್ದು ಏನೇ ಆದರೂ ಸರಿ ಅದನ್ನ ಪಡೆದುಕೊಳ್ಳೋಕೆ, ಮಾರ್ಗದರ್ಶನವನ್ನ ಮಾಡೋಕೆ ಈ ಯೂನಿವರ್ಸ್ ಸಿದ್ಧವಾಗಿನೇ ಇರುತ್ತೆ. ನೀವು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕಂದ್ರು, ಇಲ್ಲಾಂದ್ರೆ ನೀವು ಸರಿಯಾದ ಮಾರ್ಗದಲ್ಲಿ ಇದ್ದೀರಾ ಇಲ್ವಾ ಅಂತ ತಿಳಿದುಕೊಳ್ಳೋಕೆ ನೀವು ಒಂದು ಸಂಕೇತಕ್ಕಾಗಿ ಯೂನಿವರ್ಸ್ಗೆ ಪ್ರೇ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಯಾವ ಸಂಕೇತ ಬರುತ್ತೋ ಅದರ ಬಗ್ಗೆ ಆಲೋಚನೆ ಮಾಡಿ ಅದನ್ನೇ ಸಂಕೇತವಾಗಿ ಆರಿಸಿಕೊಳ್ಳಿ. ಉದಾಹರಣೆಗೆ 888 ಕಾಣಿಸಬೇಕು ಅಂತ ಅನ್ಕೊಳ್ಳಿ. ಹೀಗೆ ಒಂದು ಸಂಕೇತವನ್ನ ಸೆಲೆಕ್ಟ್ ಮಾಡಿಕೊಂಡ ನಂತರ ನೀವು ಮೊದಲಿಗೆ ಮಾಡಬೇಕಾಗಿರೋ ಕೆಲಸ ವಿಶ್ವವನ್ನ ಪ್ರಾರ್ಥಿಸೋದು, ನಿಮ್ಮ ಡಿಸೈರ್ನ ವಿಶ್ವಕ್ಕೆ ತಿಳಿಸೋದು. ನೀವು ಹೇಗೆ ಹೇಳಬಹುದು? ನಾನು ಅಂದುಕೊಂಡ ಸಂಕೇತಕ್ಕೆ ಈ ವಿಶ್ವ ನನಗೆ ಒಳ್ಳೆಯ ಸ್ಪಷ್ಟತೆಯನ್ನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ರೆ ನಾನು ಆರಿಸಿಕೊಂಡ ಈ ಸಂಕೇತವನ್ನ ನನಗೆ ತೋರಿಸು. ಹೀಗೆ ಪ್ರಾರ್ಥಿಸಿದ ನಂತರ ನೀವು ವಿಶ್ವಾಸದಿಂದ, ತಾಳ್ಮೆಯಿಂದ ಇರಿ. ನೀವು ಕೋರಿಕೊಂಡ ಸಂಕೇತಕ್ಕಾಗಿ ನೀವು ಎಲ್ಲಿ ಹುಡುಕುವ ಅವಶ್ಯಕತೆನೇ ಇಲ್ಲ. ಅದರಷ್ಟಕ್ಕೆ ಅದೇ ನಿಮ್ಮ ಹತ್ತಿರ ಬರುತ್ತೆ. ನಂತರ ನಿಮಗೆ ಸ್ಪಷ್ಟವಾದ ಸಂಕೇತ ಬಂದಾಗ ಏನ್ ಮಾಡಬೇಕು? ನಿಮಗೆ ನಿಮ್ಮ ಸಂಕೇತ ಕಾಣಿಸಿದಾಗ ಆವಾಗ ಬರುವ ಭಾವನೆಯನ್ನ ಫೀಲ್ ಆಗ್ತಾ ಇರಿ. ಆ ಫೀಲಿಂಗ್ಗೆ ಕಂಪ್ಲೀಟ್ ಆಗಿ ಅದರೊಳಗಡೆನೆ ಇರಿ. ಹೀಗೆ ಫೀಲ್ ಆಗ್ತಿರ್ಬೇಕಾದ್ರೆ ನೀವು ಕಂಫರ್ಟ್ ಆಗಿ ಇರೋ ಹಾಗೆ ನೋಡ್ಕೋಬೇಕು. ನಾವು ಅದಕ್ಕೆ ಕನೆಕ್ಟ್ ಆಗ್ತಿದೀವಿ ಅನ್ನೋ ಫೀಲಿಂಗ್ ಇರಬೇಕು. ಆನಂದವಾಗಿ, ಸಂತೋಷವಾಗಿ ಇರುವ ಭಾವನೆ ನಿಮ್ಮಲ್ಲಿ ಆಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಹಾಗೆ ಫೀಲ್ ಆದಾಗ ನೀವು ಬೇರೆ ಆಲೋಚನೆಯನ್ನ ಮಾಡದೇ ಇರಬೇಕು. ನೀವು ಮಾಡಬೇಕಾಗಿರೋ ಕೆಲಸ ಏನಂದ್ರೆ ಆ ಮಾರ್ಗದರ್ಶನವನ್ನ ಗೌರವಿಸಿ ಮುಂದಕ್ಕೆ ಹೋಗೋದು ನಿಮ್ಮ ಕೆಲಸವಾಗಿರುತ್ತೆ. ಯಾಕಂದ್ರೆ ಈ ಯೂನಿವರ್ಸ್ ಕೊಡುವ ಮಾರ್ಗದರ್ಶನ ಅಪರಿಮಿತವಾದದ್ದು. ಈ ವಿಶ್ವ ಕೊಡುವ ಮಾರ್ಗದರ್ಶನದ ಮೇಲೆ ವಿಶ್ವಾಸ ಇದ್ದಾಗ ನಿಮಗೆ ಲಭಿಸುವ ಜೀವನ ಅದ್ಭುತವಾಗಿ ಇರುತ್ತೆ. ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಗೋಲ್ಸ್ನ ಈಸಿಯಾಗಿ ಸೇರಿಕೊಳ್ತೀರಾ. ಹಾಗೇನೆ ವಿಶ್ವದಿಂದ ಸಂಕೇತಗಳನ್ನ ಸುಲಭವಾಗಿ ತಿಳಿದುಕೊಳ್ತೀರಾ. ಕೊನೆಯದಾಗಿ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮ ಪ್ರತಿ ಮಾತಿಗೆ, ನಿಮ್ಮ ಪ್ರತಿ ಆಲೋಚನೆಗೆ ಈ ಯೂನಿವರ್ಸ್ ಯಾವಾಗಲೂ ಸ್ಪಂದಿಸ್ತಾನೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.